ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ಕರ್ನಾಟಕ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬೋದು. ಇವಾಗ ಇದನ್ನು ಹೇಗೆ ನೋಡ್ಕೊಳ್ಳೋದು ಅಂತ ನೋಡಿದ್ರೆ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಡೈರೆಕ್ಟ್ ಲಿಂಕ್ ಕೊಟ್ಬಿಡ್ತೀನಿ. ನೀವೇನು ಮಾಡ್ಬಿಡ್ತೀರಿ ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಲ್ಲ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆಯಿತಾ? ಇಲ್ಲಿದೆ ನೋಡಿ, ಡೀಟೇಲ್ಸ್ ಆಫ್ ಗೃಹಲಕ್ಷ್ಮಿ ಸ್ಟೇಟಸ್ ಅಂತ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನೇ ಎಂಟರ್ ಮಾಡಬೇಕು. ನಾನು ಆಲ್ರೆಡಿ ಕಾಪಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಪೇಸ್ಟ್ ಮಾಡ್ತೀನಿ. ಕೆಳಗಡೆ ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ. ನಿಮಗೆ ಏನಿದೆ, ನಾವು ಯಾವಾಗ ಅಪ್ಲೈ ಮಾಡಿದ್ದು ಡೇಟ್ ತೋರಿಸುತ್ತೆ. ಅಂದರೆ ಜುಲೈ 26ನೇ ತಾರೀಕು ಅಪ್ಲೈ ಮಾಡಿರೋದು. ಮತ್ತು ಸ್ಟೇಟಸ್ ಏನಂದರೆ ಅಪ್ರೂವ್ ಆಗಿದೆ. ಅಪ್ರೂವ್ ಆಗಿರೋ ಡೇಟ್ ಬಂದುಬಿಟ್ಟು ಅದೇ ತಾರೀಕು, ಅಂದರೆ 26 ಜುಲೈ 2023. ಮತ್ತು ಪೇಮೆಂಟು ಡೇಟ್ ಆ್ಯಂಡ್ ಅಮೌಂಟ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೋಡಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಆಗಸ್ಟ್ ದುಡ್ಡು ಬಂದುಬಿಟ್ಟು ಸೆಪ್ಟೆಂಬರ್ 8ನೇ ತಾರೀಕು ಬಂದಿದೆ 2000 ರೂಪಾಯಿ. ಮತ್ತು ಅಕ್ಟೋಬರ್ ಅಮೌಂಟ್ ಬಂದುಬಿಟ್ಟು ಡಿಸೆಂಬರ್ 7ನೇ ತಾರೀಕು 2023ರಂದು ಬಂದಿದೆ 2000 ರೂಪಾಯಿ. ಮತ್ತು ಸೆಪ್ಟೆಂಬರ್ ಅಮೌಂಟು ಅಕ್ಟೋಬರ್ 21ನೇ ತಾರೀಕು ಬಂದಿದೆ ಅಂತ ತೋರಿಸ್ತಾ ಇದೆ. ಸೊ ಈ ಥರ ನೀವು ಕೂಡ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್, ಸ್ಟೇಟಸ್ ಏನಿದೆ ಅಂತ. ಮತ್ತು ನಿಮ್ಗೆ ಬಂದಿರೋ ಅಮೌಂಟ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನಿಮಗೆ ಈ ಥರ ಗೌರ್ಮೆಂಟಿಂದ ಅಪ್ಡೇಟ್ ಬಂತು, ಮಾಹಿತಿ ತಿಳಿಸೋಣ ಅಂತ ವಿಡಿಯೋ ಮಾಡಿದೆ. ಇದೇ ರೀತಿಯ ಸರ್ಕಾರದಿಂದ ಬರುವಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.